ಅಮ್ಮ ಯಾಕಮ್ಮ ಯಾಕೊಂತಾರ ಸಪ್ಪಿದೆಯಲ್ಲ ಏನಾಯ್ತು? ನೋಡಿ ನಿಮ್ಮ ಅಪ್ಪನೇ ಎಣ್ಣೆಯಿಂದನೂ ಮಾತಾಡ್ಯಾರ ನನ್ನ ಜೊತೆ. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಸರಿ ಆಯ್ತು ಸುಮ್ಮನಿರಮ್ಮ. ಸರಿ ಆಯ್ತದೆ ಯಾಕೆ ಗಡಿಯ ನೀನು? ಏನು ಸರಿ ಆಗ್ತದೆ ಏನೋ ಮಾತಾಡಿಲ್ಲಕಲ್ಲ. ಸರಿ ನೀನೇ ಮಾತಾಡ್ಸುವೆ. ಓದ್ಗಿದನು ಅಂದ್ಬಿಟ್ಟು ಮಾತಾಡಿಸ್ನಿಲ್ಲ. ಅಮ್ಮ ಸುಮ್ಮ ಮಾತಾಡ್ಸೀಗ ಮನೇಲಿ ಇದಲ್ಲ, ರೂಮ್ ಗೀಮ್ ಬಂದರೆ ಮಾತಾಡ್ಸಮ್ಮ ಆಯಿತು. ಇನ್ನೇನು ಮಾಡಿ ಅತ್ತಗೆ? ಸರಿ ಕಲ ಆಯಿತು. ಏಯ್ ಎಲ್ಲ ಮಾಡ್ತಾಯಿದ್ದೀನಿ. ಅಪ್ಪ ಏನಿಲ್ಲ ಸುಮ್ಮನೆ ನಾಷ್ಟ ಮಾಡಿಬಿಟ್ಟು ಅಮ್ಮನ ಮಾತಾಡ್ಸೋದ ಅಂತ ಬಂದೆ. ಅವಳನ್ನೇನು ಮಾತಾಡ್ಸಿಯೇ? ಇನ್ನು ಬೇರೆ ದೇಶದ ಬೈದಳ ಮಾತಾಡ್ಸಕ್ಕೆ ಅವಳನ್ನ 3 ಓದಿಂದ ಎಲ್ಲಷ್ಟು ಕೇಳ, ಜಾಸ್ತಿ ಮಾತಾಡಬೇಡ ನೀನು. ಒಲ್ಲ ಹಂಗೆ ತಾಗಿರೋರ. ಸರಿಯಪ್ಪ ಆಯಿತು ಹೋಯ್ತೀನಿ. ಒಳ್ಳೆ ಬುದ್ಧಿ ಕಲಿನಿಲ್ಲ ಅಂದ್ರೆ ಮಾತ್ರ ಕತ್ತರು ಸಾಕ್ಬಿಡ್ತೀನಿ. ದರ್ದ್ರ ಬಿಟ್ಟೆ ಇದೆ. ಓಹ್ ನ್ಯಾಯ ಕೊಡಕ್ಕೆ ಹೋಗಿಲ್ಲ, ನ್ಯಾಯಕ್ಕೆ ಅವನು ಮಗನೂ ಹೆಂಗೆ ಹೊಡಿತೀನಿ ಗೊತ್ತಾ ನಿಮಗೆ? ಲೋಪರ್ ಬಿಡವಾ ರೀ. ಸುಮ್ಮನಿರ್ರಿ ಆಯಿತು. ಮಾತು ಕಿತ್ತಾಡ್ಬೇಡ ನೀನು. ನನ್ನ ಜೊತೆ ಮಾತು ಕಿತ್ತಾಡಿದ್ರು ಮಾತ್ರ ನಾನು ಸುಮ್ಗಿಮ್ ಕೇಳಕ್ಕಿಲ್ಲ. ನಾನು ಯಾವತ್ತು ಹೋಗಿ ನಮ್ಮ ಮಾನ ಮರೋದಿ ಕಳಿಯಕ್ಕೆ ಹೋದು, ಯಾವಾಗ ಹೋಗಿ ಪಟೇಲಪ್ಪಂಗೆ ನ್ಯಾಯ ಕೊಡಕ್ಕೆ ಹೋದು ಅವತ್ತಿಗೆ ಮುಗ್ದೋಯ್ತು. ನನಗೂ ಸಂಬಂಧ, ನಿನಗೂ ನನಗೂ ಯಾವುದೇ ಥರ ಸಂಬಂಧ ಇಲ್ಲ, ತಿಳ್ಕೊಬಿಡು. ರೀ ಯಾಕ್ರಿ? ಅಪ್ಪ ಸುಮ್ಮನಿರಪ್ಪ. ಅಪ್ಪ ಅಮ್ಮ ಬೇಜಾರು ಮಾಡ್ಕೊತದೆ. ಅಪ್ಪ ಮಾತಾಡ್ಸಿಲ್ವಲ್ಲ ಅಂತ ಏನು ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ಗೊತ್ತಾ? ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಮಾಡಿಕೊಳ್ಳದೆ ಅಮ್ಮ. ನೀನು ನೋಡ್ರಿ ಹಿಂಗೆ ಆಡ್ತೀಯಲ್ಲಪ್ಪ. ಅವ್ಳು ಪ್ರೀತಿದ್ದು ಅಡ್ರೋಗಿ ಬರೋಕೆ ಕೂತ್ಕಲ್ಲ, ಬಾಯಿ ಮುಚ್ಕೊಂಡು ಬಡ್ಡೆ ಬಾ ದರ್ದ್ರ ಬಡ್ಡಿದೆ. ನೀನು ಎಲ್ಲಕ್ಕಿಂತ ಹೆಚ್ಚಾಗೋಯ್ತೀಯ. ನ್ಯಾಯ ಕೊಡೋಕೆ ಯಾಕಲ್ಲ ಹೋಗಿದ್ರಿ? ಅಪ್ಪ ನಾನೇನು ಮಾಡೋಣಪ್ಪ? ಅಮ್ಮನೇ ಅಮ್ಮ ಆಳ್ಬಾವಿಗೆ ಬೀಳುವಂತಾಳೆ. ಹೋಗಿ ಆರ್ಬಿಡು ಒಂದೇಗಳಿಗೆ, ಸರಿ ಆಯ್ತದೆ. ನಾವು ಮಕರ ಬಡಿಯ ನಿನ್ನ ಹೇಗೆ ತೆಗ್ಬೇಕು ಅಂದರು. ಹೋಗು, ನೀನು ಒಳ್ಳೆ ಬುದ್ಧಿ ಕಲಿಯಕ್ಕೂ ಇಲ್ಲ, ನೀನು ಉದ್ಧಾರ ಆಯ್ಕೂ ಇಲ್ಲ ಕಣ. ಪರೀಕ್ಷೆ ಕಟ್ಬಿಟ್ಟು ಬರಿತೀನಿ ಅಂದಲ್ಲ, ಸುಮ್ಮನೆ ಆಗಿದೆಯಲ್ಲ. ಹೋಗಿದ್ಲ ಕಾಲೆತ್ತಕ್ಕೆ? ಹೋಗಿದ್ದೆ. ಚೆನ್ನಾಗಿ ಹೋಗಿಲ್ಲ ನೀನು. ಸುಳ್ಳ ಮಾತಾಡಿದ್ರೆ ನನಗೆ ಹತ್ತಿ ಬೇಯ್ತದೆ. ಸುಳ್ಳ ಬೊಗಳ್ಬೇಡ್ದು. ಓಪರ್ ಬಿಟ್ಟಿದ್ದೆ ನಿನ್ನ. ಅಲ್ಲ ಮಾನ ಮರುವದಿ ಏನಾದ್ರು ಇದ್ದಿದ್ರೆ ಹಿಂಗಾಯ್ತಿಲ್ಲ ನಿಮಗೆ. ನೋಡ್ಲಾ ಹೇಳ್ದಷ್ಟು ಕೇಳಿ. ಮುರುವಾದಿಂದ ನ್ಯಾಯವಾಗಿದ್ದರೆ ಇರಿ, ಇಲ್ದಾರ ಹೋಯ್ತಾರಿ. ಏನೋ ಅಜ್ಜಿ ಸೇರಿಸ್ಕೊಡೋದಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿರೋದು. ಇನ್ನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಸೇರಿಸ್ಕೊಬೇಡ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದು ನಾನು. ಅಲ್ಲ ಕಣ್ರಿ, ನಿಮ್ಮ ನಿಜಕ್ಕೂ ನನ್ನ ಮೇಲೆ ಇಷ್ಟನೇ ಇಲ್ಲ ಅಲ್ವಾ? ಏನು ಹೋದ್ರು ಓಲಿ ನನ್ನ ಲೆಕ್ಕದಲ್ಲಿದ್ದೀರಿ ಅಲ್ಲ. ಹೋಗೋರ್ನ ಹಿಡ್ಕೊ ಕುತ್ಕೊಳಕ್ಕದ? ಹೋಗೋರ್ನ ಹೋಗಿ ಅಂತ ಬಿಟ್ಬಿಡೋದೇ ನಾನು ಹಂಗೆ ನಾನು. ಸರಿ ಬಿಡಿ ನೀವೇ. ಅಲ್ಲ ಹಂಗಂತ ಇದ್ದೀರಿ ನೋಡಿ. ಯಾಕೆ ನಾವೇನು ಮಾಡಿದವ್ರಿ? ನಾವೇನು ಮಾಡಿದೆವು ಹೇಳಿ ನೀವೇ. ಸರಿಯಾಗಿ ಹೇಳ್ತಾ ಇದ್ದೀರಿ. ಸರಿಯಾಗಿ ಹೇಳ್ತಾರೆ. ಇನ್ನು ಹೆಂಗೆ ಹೇಳ್ತಿದ್ದಾರು? ಇನ್ನು ಹೆಂಗೆ ಹೇಳಾರು? ಅಲ್ಲ ಇನ್ನು ಹೆಂಗೆ ಹೇಳಾರು ಹೇಳು? ಜಾಸ್ತಿ ಮಾತು ಕಿತ್ತಾಡಿದ್ರೆ ಅದೇ ಮೇಲೆ ಹೋಗಿದ್ಲಂತೇನೆ ಆಯ್ಕೆ ಬರ ಕೊಡಕ್ಕೆ ಪಟೇಲಪ್ಪ ತಕ್ಕೆ. ಹೋಗಿ ಪಟೇಲಪ್ಪ ಮನೇಲಿ ರೋಗ ಮತ್ತೆ ಒಲೆ ಇರೋಲೆ ಪಟೇಲಪ್ಪ ಮನೆ ತಾವು ಇಲ್ಲೇ ಬಂದಿದ್ದಿಲ್ಲ. ಇಲ್ಲೇನು ಕೆಲಸ ನಿಂಗೆ ಹೇಳು? ಹೋಗಿ ಮತ್ತೆ ಪಟೇಲಪ್ಪ ಮನೆಗೆ. ಏನು ಅನ್ಕೊಬಿಟ್ಟಿದ್ದಾಳೆ ಕಣೆ. ಬಂದವಳು ಇಲ್ಲಿ ನೋಡಲಿ ಅಂತವೆ. ನೀಗಿ ತೆಗ್ದು ಬೆಂಕಿಕ್ಕ ಥೂ. ನಮ್ಮ ಅಜ್ಜಿ ಆಗಿರೋದಕ್ಕೆ ಓರಿ ಚೇಪಪ್ಪ ಅಂದ್ಕೊಂಡು ಸೇರಿಸ್ಕೊಂಡೆ ನಾನೇ ಆಗಬೇಕಾಗಿತ್ತು. ನಾನು ಇದ್ದಾಗ ಬಂದು ಮುಡ್ಬೇಕಾಗಿತ್ತು ನೀನು. ಆಮೇಲೆ ಇರೋದು ಅಜ್ಜಿ ಮಾತಿಗೆ ಬರೋದಿ ಕೊಡ್ಬೇಕಲ್ಲ ಅಂತ ಇವತ್ತು ಇರಲಿ ಅಂತ ಸುಮ್ಮನಿರೋದು ನಿನ್ನ. ದೊಡ್ಡ ಬಿಟ್ಟಿದೆ ರೀ. ನಿಮ್ದು ಅಮ್ಮ ಯಾಕಂದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಕಣ್ರಿ. ನಾನು ಸೋಮಿಸ್ಬಿಡ್ರಿ. ನೋಡಿ ಈ ಮನೇಲಿದ್ದಾಗ ನೀವು ಮಾತಾಡಲಿಲ್ಲ ಅಂದ್ರೆ ನಾನು ಇದ್ದೇನೆ ಪ್ರಯತ್ನ ಹೇಳಿ. ನಿಜವಾಗ್ಲೂ ಏನೋ ಕಳ್ಕೊಂಡಂಗೆ ಆಯ್ತದೆ ರೀ. ನಿಮ್ಮ ಜೊತೆ ಮಾತಾಡಿಲ್ಲ ನನಗೆ ಇರೋಕೆ ಆಯ್ಕಿಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ, ನನ್ನ ಜೊತೆ ಮಾತಾಡಿರಿ. ಗೊತ್ತಾಗ್ಲಿಲ್ಲ ರೀ ನಿಮ್ದು ಅಮ್ಮಯ್ಯ ಅಂತೀನಿ. ಇದು ಒಂದ್ಸತಿ ಸಂಸ್ಬಿಡಿ. ಒಂದ್ಸತಿ ಅದು 2 ಸತಿ ಸಂಸಾರ ನಿನ್ನ ಬಿಡು ಕಾಲ ಬಿಟ್ಟು ಸರಿ ಆಯ್ತು ನೀನು. ಇಲ್ಲ ನಾನು ಸಂಸ್ತೀನಿ ಅನ್ನೋ ಗಂಟ ಬಿಡಕ್ಕಿಲ್ಲ ಕಾಲ. ಅಪ್ಪ ಆಯಿತು ಸುಮ್ಮನಿರಪ್ಪ. ಆಯಿತು ಸುಮ್ಮನಿರು. ಸಂಸ್ತೀನಿ ಅಂತ ಅನ್ನಪ್ಪನಿಂದ ಅಮ್ಮಯ್ಯ ಅಂತೀನಿ. ಕಾಲ ಬುಡ್ಡಿಲ್ಲ ಮಾತ್ರ ಒದ್ದೆ ಬಿಡ್ತೀನಿ ಮಕ ಮುಸುಳಿ ನೋಡ್ದಂಗೆ. ಅದಿರಿ ಹೊಡಿರಿ ಒಡ್ ಸಾಯಿಸಿ ಬೇಕಾದ್ರೆ ನಾನು ಬೇಡ ಅನ್ನಕ್ಕಿಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ. ನಿಮ್ಮ ಕಾಲ್ಗಾರೆ ಬೀಳ್ತೀನಿ ಕಣ್ರಿ. ನಿಮ್ಮ ಕೈ ಮುಗಿತೀನಿ. ನೀವು ಈ ಥರ ಬೇಜಾರಾಗಿರೋದು ನಂಗೆ ನೋಡೋಕೆ ಆಯ್ಕಿಲ್ಲ. ಬಂದವಳ ಇಲ್ಲಿ ನಾವು ಹೋಗ್ಬಿಡ್ಬೇಕಾಗಿತ್ತು. ಯಾಕೆ ಬಂದಿದ್ದಿ ಹೇಳು? ಪಟೇಲಪ್ಪನ ಮನೆಗೆ ಹೋಗಿರು ಮತ್ತೆ ನ್ಯಾಯ ಕೊಡಕ್ಕೆ ಹೋಗಿದ್ದಲ್ಲ, ಅವ್ನ ಮನೆಗೆ ಹೋಗ್ಬೇಕಾಗಿತ್ತು. ಇಲ್ಲಕ್ಕೆ ಬಂದಿದ್ದೀನಿ ನೀನು ಹೇಳು? ಜಾಸ್ತಿ ಹೊದ್ಬಿಟ್ಟನು ನಿನ್ನ. ನನ್ನ ಯಾವ ಕಾಲಕ್ಕೂ ಸಂಸಕ್ಕಿಲ್ಲ ನಾನು. ನನ್ನ ಮನೆ ಒಳಗೆ ಬಂದಿದ್ದೀ ಅಪ್ಪಿ ಬಂದಿದ್ದಾನೆ. ತಿಕಾ ಮುಚ್ಕೊಂಡು ಹೆಂಗಿರ್ಬೇಕು ಹಂಗೆ ಇದ್ಬಿಡು, ನಿನಗೆ ಒಳ್ಳೇದು. ಇಲ್ದವ್ರು ಮಾತ್ರವ ನಾನು ಮಾತ್ರ ಮುನ್ಸಾಗಿರಕ್ಕಿಲ್ಲ. ಹೇಳ್ತೇನೆ ಕೇಳ್ಕೊಬಿಡು. ಸುಮ್ಮನೆ ಇದ್ಬಿಟ್ರೆ ನಿನಗೆ ಒಳ್ಳೇದು. ಆಯ್ತು ಸುಮ್ಮನಿರ್ರಿ. ಸಂಸ್ಬಿಡಿ ಇದೊಂದ್ಸತಿ. ಹೇಳಿದ್ನ ಹೇಳ್ತಾ ಕೂತ್ಕೋದಿನೋ ರೀ ರೀ ಅಮ್ಮ. ಸುಮ್ಮನಿರಮ್ಮ ಆಯಿತು ರೀ. ಅಮ್ಮ ಸುಮ್ಮನಿರಮ್ಮ. ಮಾತಾಡ್ಸೋರು ಇರಲಿ. ಅಕ್ಕ ಕತ್ತೀಯ ನೀನು? ನೋಡ್ಲಾ ನನಗೆ ಗೊತ್ತು ಕಲ. ಇವನು ಒಂದ್ಸಲ ಮೀನಾಕ್ಷಿ ಕಡೆ ಕಾಲ್ ಕಡದಂತ ನನಗೆ ಗೊತ್ತು. ಯಾವಾಗಾರು ಆಗಲಿ ಕಾಲಿಗೆ ಬಿದ್ದ ತಕ್ಷಣ ಮಾತಾಡ್ಸೋನು. ನೆನ್ನೆಯಿಂದ ನನ್ನ ಕಡೆ ತಿರ್ಗೋ ನೋಡಿಲ್ಲ ಅವನು. ನನಗೆ ಗೊತ್ತು ಇವನು ಬುದ್ಧಿ ಇರವ. ಎಲ್ಲ ಮೀನಾಕ್ಷಿ ಜೊತೆ ಚೆನ್ನಾಗಿ ಅವನೇ ಕಲ. ಅದಕ್ಕೆ ಇವ್ನು ನನ್ನ ಜೊತೆ ಮಾತಾಡ್ತಾ ಇಲ್ಲ. ಅಮ್ಮ ಸುಮ್ಮನೆ ಕೂತ್ಕಮ್ಮ. ಹೋಗಿಲ್ಲ ಕತೆ ಅಪ್ಪ. ಸುಮ್ಮನೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಯಾಕೆ ಸುಮ್ಮನೆ ಇದು ಮಾಡ್ಕೊಂಡು ನೀನು ಎಂತ ಹೋಗಿರೋದು? ಎಂತ ಹೋಗುವಿಲ್ಲ ಗೀಗುವಿಲ್ಲ ಕಣ. ಸುಮ್ಮನೆ ಯಾಕೆ ನೀನೇ ಏನೇನೋ ಅಂದ್ಕೊಂಡಿಯ ನೀನು? ಸುಮ್ಮನೆ ಕೂತ್ಕೋ. ಇಲ್ಲ ಕಣ ನನಗೆ ಯಾಕೋ ಭಾಳ ಅನುಮಾನಕಲ್ಲ. ಏನಾರೇ ಆಲಿಕಲ್ಲ ಮಗ. 2ನೇ ಸಂಬಂಧಕ್ಕೆ ಮತ್ತೆ ಮದುವೆ ಆಗ್ಬೇಡ್ದು. ನೆಮ್ಮದಿ ಇರಕ್ಕಿಲ್ಲ. ನೆಮ್ಮದಿ ಇರಕ್ಕಿಲ್ಲ. ನಮ್ಮ ಅಪ್ಪನ ನಮ್ಮ ಅವನು ಸೇರ್ಕೊಂಡು ನಮ್ಮ ತಲೆ ಮೇಲೆ ಚಾಪಡಿ ಕಲೆ ಎಳ್ದ್ಬಿಟ್ರು ಕಲ. ಈಗ ಆಯಿತು ಸುಮ್ಮನಿರಮ್ಮ. ಆಯಿತು ಸುಮ್ಮನಿರು. ನೋಡಮ್ಮ ಮನೆ ಒಳಗೆ ಬಂದು ಸೇರ್ಕೋಬೇಕಾಗಿತ್ತು. ಸೇರ್ಕೊಂಡಿವಿ. ಇನ್ನೇನು ಸುಮ್ಮನಿರು. ತಲೆ ಕೆಡ್ಸ್ಕೊಂಡು ಎಷ್ಟು ತಲೆಗೆ ಇಸ್ಕೊಂಡ್ರು ಅಷ್ಟೇ ಆರಾಮಾಗಿರೋದ. ಸುಮ್ಮನಿರಮ್ಮ. ಮಾತಾಡ್ತಾ ಇರ್ಲಂತೆ. ಕಲ್ಸೋಕಾಯ್ತು ಸುಮ್ಮನಿರಮ್ಮ. ಕಲ್ಸೋದು ಸುಮ್ಮನಿರು. ತಲೆ ಕೆಡ್ಸ್ಕೊಂಡಿಯೇ ಓಲ. ನನಗಂತೂ ಏತು ಸಕ್ಕತ್ ಬೇಜಾರು ಮಗ.
ನೀನು ಪರೀಕ್ಷೆ ಕೊಟ್ಟು ಪಾಸ್ ಮಾಡ್ಕೊಂಡು ಚೆನ್ನಾಗಿರೋ ಕೆಲಸ ಸೇರ್ಕಲ್ಲ. ಇವ್ರ ಸಾವಾಸಗಳೇ ಬೇಡ. ಈಗ ಇರಕ್ಕೆ ಮನೆ ಇದ್ಬಿಟ್ಟು ಚೆನ್ನಾಗಿ ಇದ್ದಾಗಿದ್ರೆ ನಾವು ಆರಾಮಾಗಿರ್ಬೋದಾಗಿತ್ತಾನೆ. ಬಾಣೆ ಬರ ಅಂತಿದ್ರಲ್ಲ ನಮಗೆ, ಆರಾಮಾಗಿರ್ಬೋದಾಗಿತ್ತು ನೋಡು. ಎಲ್ಲ ಅದ್ಗೆಟ್ಟೋಯ್ತು. ನಿಮ್ಮ ಹಬ್ಬ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದು ನನ್ನ ಪರಿಸ್ಥಿತಿ ಹಿಂಗೆ ಆಗಂಗಿಲ್ಲ. ಒಳ್ಳೆ ಕೆಲಸ ತಕಲ್ಲ, ಇವ್ರ ಸಾವಾಸನೆ ಬೇಡ, ಹೊಂಟೋಗದ. ಸುಮ್ಮನಿರಮ್ಮ, ತಲೆಗೆಡ್ಸ್ಕೊಬೇಡ ನೀನು. ನಾನಿಲ್ವಾ ಯಾವ್ದಾರು ಕೆಲಸ ಸೇರ್ಕೊತೀನಿ ನಾನು. ನಿನ್ನ ಕರ್ಕೊ ಹೋಯ್ತೀನಿ ಅಲ್ಲಿ ಗಂಡ. ಸುಮ್ಮನೆ ರೋಸಿ ತಾಳ್ಮೆ ತಕೋ. ಸರಿ ಕಲ ಆಯಿತು. ಅಲ್ಲ ನಿಮ್ಮ ಅಪ್ಪನಿಗಿರೋ ದುರಂಕಾರ ಊರವ್ರಿಗೆಲ್ಲ ಹಂಚ್ಬೋದಲ್ಲ, ಅಷ್ಟದಲ್ಲ. ನಿಜವಾಗ್ಲೂ ಹೊಸಿ ಕೋಪತ್ತಕ್ಕಿಲ್ಲ ನನಗಲ್ಲ. ನನ್ನ ಮಾತಾಡ್ಸೋಕ್ಕಿಲ್ವಲ್ಲ ಇವನು. ನಾನೇ ಬೇಕಾಗಿಲ್ವಲ್ಲ ಇವನಿಗೆ. ಆ ಥರ ಆಗೋದಲ್ಲ ಇವನಿಗೆ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಅಯ್ಯಪ್ಪ ದೇವರೇ ಭಗವಂತ, ಸಕ್ಕತ್ ಬೇಜಾರಾಯ್ತದೆ ಕಲ. ಮಾತ್ರವೇ ನನಗಂತವೇ ಭಾಳ ಬೇಜಾರಾಯ್ತದೆ ನಿಜವಾಗ್ಲೂ. ಈ ಥರ ಬುದ್ಧಿ ಕಲಿತಾರೆ ಅಂತ ಮನ್ಸಲ್ಲಿ ಅನ್ಕೊಂಡಿತ್ತಿಲ್ಲ ನಾನು. ದುರಂಕಾರ ಇಲ್ದ ನೀನು ಕಮ್ಮಿಯಾ ಆಡಿ ಬಾ. ತಲೆಗೆಡ್ಸ್ಕೊಳ್ಳೋದು ಬೇಡ. ಯಾಕೆ ತಲೆಗೆಡ್ಸ್ಕೊಂತೀಯ ನೀನು? ಹೆಂಗೆ ಕಲಿಸ್ಬೇಕು ಕಲ್ಸಕೈತೆ ಸುಮ್ಕಿರಮ್ಮ. ಇವತ್ತು ಅವ್ರ ಕೈ ನಡೀತದೆ, ಹಂಗೆ ಆಡ್ತವ್ರೆ. ನಾಳೆ ದಿವಸ ಕಲ್ಸಕೈತೆ ಸುಮ್ಕಿರು. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಅವ್ರಿಗೆ ಹೆಂಗೆ ಕಲಿಸ್ಬೇಕು ಬಿಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ತಾಳ್ಮೆ ತಗೋ ಸುಮ್ಮನೆ. ನೀನು ಟೆನ್ಷನ್ ತಗೋಬೇಡ, ಸುಮ್ಮನಿರಮ್ಮ. ನಾನು ಏನಾದ್ರು ಮಾಡ್ತೀನಿ, ನಾನು ಒಂದು ಒಳ್ಳೇದು ಮಾಡ್ತೀನಿ, ಸುಮ್ಮನಿರು. ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅನ್ಕೊಂಡೀನಿ. ಅದರಲ್ಲಿ ಏನಾದ್ರು ಇಂಪ್ರೂವ್ ಆಗ್ಬಿಟ್ರೆ ನಾನೇ ಹೀರೋ ತಿಳ್ಕೊ. ಮಗ ಹೆಂಗಾರು ಮಾಡ್ಲ ನೋಡು. ಈಗ ಗಿಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟು ನೋಡಿ ಹೆಂಗಿದ್ದ ಹಂಗೆ ನೀನು ಚೆಂದಾಗಿ ಬಿಗ್ ಬಾಸ್ಗೆ ಹೋಗಂಗೆ ಮಾಡ್ಲ ನೀನು ಮಗ. ನೀನು ತಲೆ ಓಡಿಸಿ ಹೆಂಗಾರು ಮಾಡಿ ಯೂಟ್ಯೂಬ್ ಚಾನಲ್ ಶುರು ಮಾಡ್ಲ ಮಗ. ಅದೇ ಒಂದು ಉದ್ದೇಶದಲ್ಲಿ ಇವನೀಗ ಸುಮ್ಮನಿರು. ಆಯಿತು, ನೋಡ್ಕೊ ಯಾವ ಥರ ಅಭಿವೃದ್ಧಿಯಾಗಿ ಬೆಳಿತೀನಿ ಅಂತ. ಎಲ್ಲ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು, ಆ ಕೆಲಸ ಮಾಡ್ತೀನಿ ನಾನು. ಸರಿ ಸರಿ, ನೀನು ಹೆಂಗೋ ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕಲ್ಲ ಮಗ. ದುಡ್ಡು ಕಾಸೆಲ್ಲ ಜಾಸ್ತಿ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಹೋಗಿ ಮೈಸೂರ್ದಿಕ್ಕೆ ಹೋಗಿ ಸೇರ್ಕೊಬಿಡದೆ. ಇವ್ರು ಸಾವಸ್ವೇ ಬೇಡ ನಮಗೆ. ಅಲ್ಲೆಲ್ಲ ಒಂದು ಮನೆ ಬೋಗೆ ಹಾಕಿಸ್ಕೊಂಡು ಇಲ್ಲ ಸ್ವಂತಕ್ಕೆ ತಗೊಂಡು ಇದ್ಬಿಡ್ಬೋದು. ದುಡ್ಡು ಇಲ್ದೋಗ್ತಾನೆ ನಮಗೆ. ಈ ಥರ ಬೆಲೆ ಇಲ್ದಂಗೆ ಆಗಿರೋದಿಲ್ಲಿ. ದುಡ್ಡು ಮಾಡಬೇಕಲ್ಲ ಮಗ. ಸರಿ ಕಣಮ್ಮ, ಆಯಿತು. ಓ ಸರಿ ಬಿಡು, ನೀನು ಧೈರ್ಯವಾಗಿರೋ. ನೀನು ನಾನು ಇಲ್ವಾ? ಯಾವ ಅಪ್ಪನೂ ಬೇಡ ಕಪ್ಪನೂ ಬೇಡ, ಸುಮ್ಕಿರು. ನೀನು ಸಾಪ್ಕಿದ್ರೆ ನನಗೊಂಥರ ಹುಚ್ಚು ಬಂದಂಗೆ ಆಯ್ತಿದೆ ಕಣಮ್ಮ. ನೀನು ನಗ್ನಗಿದ್ರೆ ಚೆನ್ನಾಗಿರು, ಆರಾಮಾಗಿರಮ್ಮ ನೀನು. ಏನು ಆರಾಮಾಗಿರೋದೋ ಏನೋ ಹೋಲ. ಯಾವ ಆರಾಮ ಕಟ್ಕೊಂಡು ಏನು ನೆಮ್ಮದಿ ಅನ್ನೋದು ಇರ್ಬೇಕನ್ನ ಮಗ. ಮನ್ಸಿಗೆ ನೆಮ್ಮದಿನೇ ಇಲ್ಲಕ್ಕಲ್ಲ ನಿಜವಾಗ್ಲೂ. ನಿಮ್ಮ ಅಪ್ಪ ಯಾವ್ಯಾವ ಥರ ಆಡ್ತಾನೆ ನೋಡು. ನನ್ನ ಬೇಕಾಬಿಟ್ಟಿಯಾಗಿ ನೋಡೋದು, ಬೇಕಾಬಿಟ್ಟಿಯಾಗಿ ಹಿಂಗೆ ಆಡಿದ್ರೆ ಬೇಜಾರಾಯ್ತಿರಲಿಲ್ಲ. ನನಗೆ ಗೊತ್ತಕ್ಕಲ್ಲ ತಿರ್ಗಾ ಮೀನಾಕ್ಷಿ ಸಾವಸಕ್ಕೆ ಹೋಗಿದ್ದವನಿ ಅಂತ. ನೆನ್ನೆ ದಿವಸದ ನಾನು ಮಾತಾಡ್ಸಿಲ್ವಲ್ಲ ಮಗ. ಹೇಳು ನೀನೇ. ನೋಡಮ್ಮ, ನಾವು ಮನೆಯೊಳಗೆ ಬಂದು ಸೇರ್ಕೋಬೇಕಾಗಿತ್ತು. ಒಂದು ನೆಲೆ ಇಲ್ದ ನಿಂತಿದ್ದು. ಈಗ ಯಾಸದಜ್ಜಿಯ ಮನೆಗೆ ಹೋಗಿ ಆ ಪಟ್ಟೆ ಕೆಲಸ ಮಾಡಬೇಕಾಗಿತ್ತು. ಇಲ್ಲ ಆರಾಮಾಗಿರ್ಬೋದು, ಸುಮ್ಮನಿರು. ತಲೆ ಕೆಡ್ಸ್ಕೊಂಡು ನಮ್ಮ ಕೈಲೂ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಗಂಟ ಸುಮ್ಮನಿರಮ್ಮ. ಆಮೇಲೆ ಎಲ್ಲ ಸರಿ ಆಯ್ತದೆ. ಸರಿ ಕಲ ಮಗ, ಆಯಿತು. ಕಾಲಿಗೆ ಬಿದ್ದು ಸಮರ್ಪಣೆ ಕೇಳಿದ್ರು ನಿಮ್ಮ ಅಪ್ಪಗೆ ಕರುಣೆ ಇಲ್ದಂಗೆ ಆಯ್ತಲ್ಲ ಮಗ. ನನ್ನ ಮೇಲೆ ಕರುಣೆ ಇಲ್ದಂಗೆ ಆಯ್ತಲ್ಲ. ನಿಜವಾಗಿ ಹೊಸಿ ಬೇಜಾರಾಯ್ಕಿಲ್ಲಕ್ಕಲ್ಲ ನನಗಂತೂ. ಯಾರು ಬೇಕಾದ್ರೂ ಬೇಜಾರು ಮಾಡ್ರೆ ತಡ್ಕೊತೀನಿ. ನಿಮ್ಮ ಅಪ್ಪ ಬೇಜಾರು ಮಾಡ್ಬಿಟ್ರೆ ನಂಗೆ ತಡ್ಕೊಳಕ್ಕೆ ಆಯ್ಕಿಲ್ಲ ಕಣ್ ಮಗ. ಆಯಿತು ಸುಮ್ಮನಿರಮ್ಮ, ಎಲ್ಲ ಸರಿ ಇತ್ತು, ಸುಮ್ಕಿರು. ನಾನು ಇಲ್ವಾ ಯಾಕೆ ತಲೆ ಕೆಡ್ಸ್ಕೊಂತೀಯ ನೀನು? ಸುಮ್ಮನಿರು, ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು. ಆ ದಿನಕ್ಕೋಸ್ಕರ ನಿನಗೋಸ್ಕರ ನಾನು ಬದುಕಿರೋದಕ್ಕಲ್ಲ ಮಗ. ನನ್ನ ಮಗನ ಯಶಸ್ಸು ನೋಡಬೇಕು ಅಂತವ. ನೀನು ಹಬ್ಬ ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು. ಯಾರು ಕಟ್ಕೊಂಡು ನನಗೇನು ಹೇಳು. ಸರಿ ಆಯಿತು ಬಿಡು, ಸುಮ್ಮನಿರು, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.